ರಾಮನಗರ ಫಾರ್ಮ್ ಹೌಸ್ನಲ್ಲಿ ನಕಲಿ ಔಷಧಿ ಪತ್ತೆ ಕೇಸ್ ಪ್ರಕರಣದಲ್ಲಿ ಮತ್ತೊಬ್ಬ ಆರೋಪಿಯನ್ನ ಬಂಧಿಸಿದ್ದಾರೆ ಪೊಲೀಸರು. ಪ್ರಭುದೇವ್, ತೇಜಸ್, ನವೀನ್, ವೆಂಕಟೇಶರ ಬಂಧನ ಆಗಿದೆ. ಈಗ ನೋಡಿ, ಬಹಳ ಪ್ರಮುಖ. ಬಿಡದಿ ಫಾರ್ಮ್ ಹೌಸ್ನಲ್ಲಿ ನಕಲಿ ಔಷಧಿ ಪತ್ತೆ ಕೇಸ್ ಇತ್ತಲ್ಲ, ಈಗ ಆರೋಪಿಗಳನ್ನು ಬಂಧಿಸಿದ್ದಾರೆ ಪೊಲೀಸರು. ಪ್ರಕರಣದಲ್ಲಿ ಮತ್ತೊಬ್ಬ ಆರೋಪಿಯನ್ನ ಬಂಧಿಸಿದ್ದಾರೆ ಪೊಲೀಸರು. ಪ್ರಭುದೇವ್, ತೇಜಸ್, ನವೀನ್, ವೆಂಕಟೇಶ್ ಬಂಧನ ಆಗಿದೆ. ನಕಲಿ ಔಷಧಿ ಕೇಸ್ನಲ್ಲಿ ಈವರೆಗೆ ಒಟ್ಟು 4 ಅರೆಸ್ಟ್ ಆಗಿದ್ದಾರೆ. ಮೆಡಿಸಿನ್ ಡಿಸ್ಟ್ರಿಬ್ಯೂಟರ್ ವೆಂಕಟೇಶ್ ಎಂಬಾತನ ಬಂಧನ ಆಗಿದೆ. ಇತ್ತ ಕೇಸ್ನ SITಗೆ ವಹಿಸುವ ಬಗ್ಗೆ ನಡೆದಿದೆ ಚಿಂತನೆ. SITಗೆ ಕೊಡಬೇಕು ಈ ಕೇಸ್ನ. ಸುಮ್ಮನೆ ಇರೋದಲ್ಲ, ಎಲ್ಲೋ ಒಂದು ಕಡೆ ಇದನ್ನು ಹಾಗೆ ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಪ್ರಭುದೇವ್, ತೇಜಸ್ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೋಹನ್. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮೋಹನ್, ಈಗ ನಕಲಿ ಔಷಧಿಗಳ ಸರಬರಾಜು, ತಯಾರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ 4 ಬಂಧನ ಆಗಿದೆ. ಈಗ ಪ್ರಕರಣವನ್ನು SITಗೆ ವಹಿಸಬೇಕು ಅನ್ನೋ ಆಗ್ರಹ ಬೇರೆ. ಖಂಡಿತ ಮಲ್ಸನ್, ಏನು ಈ ನಕಲಿ ಔಷಧಿಗಳ ಒಂದು ಜಾಲ ಏನಿದೆ, ಈ ಒಂದು ಜಾಲಕ್ಕೆ ಪೊಲೀಸರು ಕೂಡ ಸದ್ಯ ಬಲೆಯನ್ನ ಬೀಸಿರ್ತಕ್ಕಂಥದ್ದು. ಇದೊಂದು ದೊಡ್ಡ ಮಟ್ಟದಲ್ಲಿ ಈ ನಕಲಿ ಮೆಡಿಸಿನ್ ನ ಜಾಲ ವಿಸ್ತರಣೆಯ ಶಂಕೆ ಕೂಡ ಸದ್ಯ ಈಗ ಮೂಡ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಪ್ರಕರಣವನ್ನ CBI SITಗೆ ರವಾನೆ ಮಾಡಬೇಕು ಅನ್ನೋದು ಕೂಡ ಸಾಕಷ್ಟು ಕೇಳಿ ಬರ್ತಿತ್ತು. ಹಾಗಾಗಿ ಪ್ರಕರಣವನ್ನ ಗಂಭೀರವಾಗಿ ಪಡೆದುಕೊಂಡಂತ ರಾಜ್ಯ ಸರ್ಕಾರ SITಗೆ ವಹಿಸುವಂತ ಸಾಧ್ಯತೆ ಕೂಡ ಈಗ ಹೆಚ್ಚಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಈ ನಕಲಿ ಮೆಡಿಸಿನ್ ಏನಿದೆ, ಇದು ಸಾಕಷ್ಟು ದೊಡ್ಡ ಮಟ್ಟದಲ್ಲೇ ಇರ್ತಕ್ಕಂಥದ್ದು. ಅಂದ್ರೆ ನಕಲಿ ಲೇಬಲ್ ಅನ್ನ ಅಂಟಿಸಿ ಔಷಧಿಗಳ ಬಳಕೆ ಮಾಡ್ತಿದ್ದ ಮೆಡಿಕಲ್ ಶಾಪ್, ಆಸ್ಪತ್ರೆಗಳ ಪತ್ತೆಗಾಗಿ ಈಗಾಗಲೇ ಪೊಲೀಸರು ಒಂದ್ ಕಡೆ ಬಲೆಯನ್ನ ಬೀಸಿದ್ದಾರೆ. ಯಾರ್ಯಾರು ಈ ಒಂದು ಮೆಡಿಕಲ್ ಶಾಪ್ಗಳಲ್ಲಿ ಮಾರಾಟವನ್ನ ಮಾಡ್ಲಿಕ್ಕಾಗಿ ಮುಂದಾಗಿದ್ರು, ಅಥವಾ ಇಲ್ಲಿ ಅಂದ್ರೆ ಕಳೆದ 1.5 ವರ್ಷದಿಂದ ಏನು ಈ ಒಂದು ನಕಲಿ ಮೆಡಿಸಿನ್ ಏನಿತ್ತು, ಇದನ್ನ ಸಾಕಷ್ಟು ಸರಬರಾಜನ್ನ ಕೂಡ ಮಾಡಿದ್ರು. ಆದ್ರೂ ಅದರಲ್ಲೂ ಕೂಡ ಪ್ರಮುಖವಾಗಿ ಬೆಂಗಳೂರಿನ ಚಿಕ್ಕಪೇಟೆ ಸೇರಿದಂತೆ ವಿವಿಧ ಭಾಗಗಳಿಗೆ ಈ ಒಂದು ನಕಲಿ ಮೆಡಿಸಿನ್ ಅನ್ನ ಈಗಾಗಲೇ ರವಾನೆಯನ್ನ ಮಾಡಿದ್ದಾರೆ. ಹೀಗಾಗಿ ಎಲ್ಲೆಲ್ಲಿ ಈ ಒಂದು ಮೆಡಿಸಿನ್ ಅನ್ನ ರವಾನೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಈಗಾಗಲೇ ಕೆಲ ಮೆಡಿಕಲ್ ರೆಪ್ ಹಾಗೆ ಡಿಸ್ಟ್ರಿಬ್ಯೂಟರ್ ಗಳನ್ನು ಕೂಡ ಪೊಲೀಸರು ಹುಡುಕಾಟವನ್ನ ನಡೆಸಿ ಅವ್ರನ್ನ ವಿಚಾರಣೆಯನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು. ಈ ಒಂದು ಏನು ನಕಲಿ ಮೆಡಿಸಿನ್ ಜಾಲ ಏನಿದೆ, ಇದರಲ್ಲಿ ಸದ್ಯ 4 ಸದ್ಯ ಈಗಾಗಲೇ ಪೊಲೀಸರು ಕೂಡ ಬಂಧಿಸಿರ್ತಕ್ಕಂಥದ್ದು. ಪ್ರಭುದೇವ ಏನಿದ್ದಾನೆ, ಈತ ಅಲ್ಲೇ ಸದ್ಯ ಫಾರ್ಮ್ ಹೌಸ್ ನಲ್ಲೇ ಸ್ಥಳದಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಅಂದ್ರೆ ಈ ಒಂದು ಮೆಡಿಸಿನ್ ಆಗಿರ್ಬೋದು, ಹಾಗೆ ತೋಟವನ್ನ ನೋಡ್ಕೊಳ್ಳಿಕ್ಕಾಗಿ ಆತನನ್ನ ನೇಮಿಸಿದ್ರು ಅನ್ನೋದು ಕೂಡ ಸದ್ಯ ಮಾಹಿತಿ ತಿಳಿದು ಬಂದಿದೆ. ಪ್ರಮುಖವಾಗಿ ತೇಜಸ್ ಅನ್ನೋನು ಈ ಒಂದು ನಕಲಿ ಮೆಡಿಸಿನ್ ಅನ್ನ ತಯಾರು ಮಾಡಿ ಮಾರಾಟವನ್ನ ಮಾಡ್ಲಿಕ್ಕಾಗಿ ಮೇಲು ಉಸ್ತುವಾರಿಯನ್ನ ನೋಡ್ಕೊತಾ ಇದ್ದ ಅನ್ನೋದು ಕೂಡ ಸದ್ಯ ಮಾಹಿತಿ ತಿಳಿದು ಬಂದಿರ್ತಕ್ಕಂಥದ್ದು. ಹಾಗೆ ನವೀನ್ ಹಾಗೆ ವೆಂಕಟೇಶ್ ಕೂಡ ಇದರ ಉಸ್ತುವಾರಿಗಳನ್ನಾಗಿ ನೋಡ್ಕೊತಾ ಇದ್ರು. ಅದೇ ಪ್ರಮುಖವಾಗಿ ಕಿಂಗ್ಪಿನ್ ಆಗಿರ್ತಕ್ಕಂಥ ಏನು ಪ್ರಶಾಂತ್ ಏನಿದ್ದಾನೆ, ಈತ ದುಬೈನಲ್ಲಿ ನೆಲೆಸಿರ್ತಕ್ಕಂಥದ್ದು ಅನ್ನೋದು ಕೂಡ ಸದ್ಯ ಪೊಲೀಸರಿಗೆ ಮಾಹಿತಿಗೆ ತಿಳಿದು ಬಂದಿದೆ. ಆತನನ್ನ ಕೂಡ ಬಂಧಿಸಲಿಕ್ಕೆ ಈಗಾಗಲೇ ಒಂದು ತನಿಖಾ ತಂಡವನ್ನ ಕೂಡ ದುಬೈಗೆ ಕಳಿಸುವಂತ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಅದೇ ಪ್ರಶಾಂತ್ ಏನಿದೆ, ಈತ ಕೂಡ ಬೆಂಗಳೂರಿನಲ್ಲಿ ಒಂದು ಮೆಡಿಕಲ್ ಶಾಪ್ ಅನ್ನ ಇಟ್ಕೊಂಡಿದ್ದ. ಅದ್ರ ಜೊತೆಗೆ ಮೆಡಿಕಲ್ ರೆಪ್ ಕೂಡ ಆಗಿದ್ದ. ಇದಾದ ಬಳಿಕ ಏನೋ ಈತ ಒಂದು ನಕಲಿ ಜಾಲವನ್ನ, ನಕಲಿ ಮೆಡಿಸಿನ್ ಅನ್ನ ಮಾರಾಟ ಮಾಡುವ ದಂಧೆಗೆ ಕೈ ಹಾಕಿರ್ತಾನೆ. ಈ ಸಂದರ್ಭದಲ್ಲಿ ಈತ ಇಲ್ಲಿ ಬೆಂಗಳೂರಿನಲ್ಲೇ ಇದ್ದಂತ ಏನು ಪ್ರಶಾಂತ್ ಏನಿದ್ದಾನೆ, ಈತ ದುಬೈಗೆ ಹೋಗಿ ಸೆಟ್ಲ್ ಆಗಿ ಅಲ್ಲಿ ಕೂಡ ಒಂದು ಇದೇ ಜಾಲವನ್ನ ಮಾಡ್ತಾ ಇದ್ದ ಅನ್ನೋದು ಕೂಡ ಮಾಹಿತಿಯನ್ನ ಈಗಾಗಲೇ ಪೊಲೀಸರು ಕಲೆ ಹಾಕಿರ್ತಕ್ಕಂಥದ್ದು. ಏನು ದುಬೈನಲ್ಲೇ ಅಷ್ಟೇ ಅಲ್ಲದೆ ಏನು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲೂ ಕೂಡ ಇಂಥ ಒಂದು ಜಾಲಕ್ಕೂ ಕೂಡ ಕೈ ಹಾಕಿ ಸಾಕಷ್ಟು ಕೋಟ್ಯಾಂತರ ರೂಪಾಯಿಗಳನ್ನ ಏನೋ ಅಂದ್ರೆ ಇನ್ವೆಸ್ಟ್ ಮಾಡುವಂತದ್ದಾಗಿರ್ಬೋದು, ಅಥವಾ ಅಂದ್ರೆ ಸಣ್ಣ ಮಟ್ಟದ ಹಣವನ್ನ ಹೂಡಿಕೆಯನ್ನ ಮಾಡಿ ಸಾಕಷ್ಟು ದೊಡ್ಡ ಮಟ್ಟದ ಹಣವನ್ನ ಗಳಿಕೆ ಮಾಡೋದ್ರಲ್ಲೂ ಕೂಡ ಈತ ಕಿಂಗ್ ಪಿನ್ ಆಗಿ ವರ್ಕ್ ಮಾಡ್ತಾ ಇದ್ದಾನೆ ಅನ್ನೋದು ಕೂಡ ಸದ್ಯ ಮಾಹಿತಿ ತಿಳಿದು ಬಂದಿರ್ತಕ್ಕಂಥದ್ದು. ಈಗಾಗಲೇ ಏನು ಫಾರ್ಮ್ ಹೌಸ್ ನಲ್ಲಿ ಸಿಕ್ಕಿರ್ತಕ್ಕಂಥ 6 ಕೋಟಿಯ ಮೌಲ್ಯದ ನಕಲಿ ಮೆಡಿಸಿನ್ ಏನಿದೆ, ಇದನ್ನು ವಶಕ್ಕೆ ಪಡೆದಂತ ಏನು ಡ್ರಗ್ ಏನು ಅಧಿಕಾರಿಗಳೇನಿದ್ದಾರೆ, ಅವರು ಕೂಡ ಅದನ್ನ ಪರಿಶೀಲನೆಯನ್ನ ಕೂಡ ಒಂದ್ ಕಡೆ ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ಯಾವುದಕ್ಕೆ ಈ ಒಂದು ನಕಲಿ ಮೆಡಿಸಿನ್ ನಲ್ಲಿ ಏನಿದೆ ಅನ್ನೋದು ಕೂಡ ಏನು ತನಿಖೆಯಲ್ಲಿ ಬಯಲಾಗ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ನೋಡ್ತಾ ಹೋಗೋದಾದ್ರೆ ಈ ಪ್ರಶಾಂತ್ ಏನಿದ್ದಾನೆ, ಈತ ಸಾಕಷ್ಟು ಕಿಂಗ್ ಪಿನ್ ಆಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಬರೀ ಇಲ್ಲಿ ಸಿಕ್ಕಿರ್ತಕ್ಕಂಥ ಏನೋ 2-3 ಮೆಡಿಸಿನ್ ಅಷ್ಟೇ ಅಲ್ಲ, ಬೇರೆ ಬೇರೆ ಮೆಡಿಸಿನ್ ಗಳಲ್ಲೂ ಈತನ ಕೈವಾಡ ಇದೆ ಅನ್ನೋದು ಕೂಡ ಬೆಳಕಿಗೆ ಬರ್ತಾ ಇದೆ. ಹೀಗಾಗಿ ಆತನನ್ನ ಹುಡುಕಿ ಎಲ್ಲೆಲ್ಲಿ ಮೆಡಿಸಿನ್ ಅನ್ನ ರವಾನೆ ಮಾಡಿದ್ದಾನೆ, ರಫ್ತು ಮಾಡಿದ್ದಾನೆ, ಅದನ್ನು ಕೂಡ ಅಲ್ಲಿ ತಡೆಗಟ್ಟುವಂತ ಕೆಲಸಕ್ಕೂ ಕೂಡ ಈಗಾಗಲೇ ಸರ್ಕಾರ ಮುಂದಾಗಿದೆ. ಈ ನಿಟ್ಟಿನಲ್ಲಿ ಏನೋ SIT ತನಿಖೆಗೂ ಕೂಡ ಈ ಒಂದು ಕೇಸನ್ನ ಪ್ರಕರಣವನ್ನ ನೇಮಿಸಿ ಅವರನ್ನು ಕೂಡ ಒಂದು ಬಂಧಿಸುವಂತ ಕೆಲಸಕ್ಕಾಗಿ ಹಾಗೆ ತನಿಖೆ ಮಾಡುವಂತಕ್ಕಾಗಿ ಮುಂದಾಗಿರ್ತಕ್ಕಂಥದ್ದು. ಮಧುಸೂದನ್.
ಧನ್ಯವಾದ ಮೋಹನ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.